ಈಗ ನಾನು ಮುಂದಿನ ಕರೆಯನ್ನು ತಗೊಳ್ತೀನಿ. ನಮಸ್ತೆ. ನಮಸ್ತೆ. ನಮಸ್ಕಾರ ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀನವ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಣ್ಣ. ಎಲ್ಲಿ? ಎಂತ ಆಯ್ತಾ ಯಾರು ಅಂತ? ಗೊತ್ತಾಗ್ಲಿಲ್ಲವ ಯಾರು? ಆ, ಇದೇ ಒಂದ್ 6 ತಿಂಗಳ ಹಿಂದೆ ಕಾಲ್ ಮಾಡಿದ್ದಣ್ಣ. ಓ, ಈ ಮುಂಚೆ ಮಾತಾಡಿದ್ರಾ? ಹೌದಣ್ಣ. ಗುಲ್ಬರ್ಗಲಿಂದ ಹೈದ್ರಾಬಾದ್ ಮೇಲೆ ಸೆಟ್ಲ್ ಆಗಿದ್ವಿ, ಪ್ರಾಬ್ಲಮ್ಸ್ ಆಗಿತ್ತು, ನಮ್ ಭಾವ ಹೀಗ್ ಮಾಡಿದ್ದು ಅಂತ ಹೇಳಿದ್ದೆ. ಓಕೆ 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 ಓಕೆ. ಈಗ ಹೇಗಿದ್ದೀರಿ? ಚೆನ್ನಾಗಿದ್ದೀನಣ್ಣ. ನೀವು? ಚೆನ್ನಾಗಿದ್ದೀನವ. ತುಂಬಾ ದಿನ ಕಾಲ್ ಟ್ರೈ ಮಾಡ್ತಾ ಇದೀಯಣ್ಣ. ಮತ್ತೊಂದ್ಸರಿ ನಾನ್ ಮಾತಾಡಿದ್ದೆ, ಮತ್ತೊಂದ್ಸರಿ ತೆಗ್ದ್ ನೋಡ್ದೆ. 6 ತಿಂಗಳ ನಂತರ ನೀನೇ ಕಾಲ್ ಮಾಡ್ತೀಯ ಅಂತ ಹೇಳಿದ್ರಿ. ನನ್ಗ ಅನಿಸ್ತಾ ಇತ್ತು 6 ತಿಂಗಳ ಆಗೋವರೆಗೂ ನನ್ ಕಾಲೇ ಸಿಗಲ್ಲ ಅಂತ ಅನ್ಕೋತಾ ಇದ್ದೆ. ಇವಾಗ್ಲೂ ಕೆಲ್ಸ ಮಾಡ್ತಾನೆ, ಮತ್ತೆ ನೋಡೋಣ, ಟ್ರೈ ಮಾಡೋಣ. ಅವ್ರ ಜೊತೆ ಮಾತಾಡ್ತಾ ಇದ್ರಿ, ಟ್ರೈ ಮಾಡ್ತಾ 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 ಇದ್ದೆ, ಇವಾಗ ಸಿಗ್ತಾನ. ನಾನ್ ನಿಮ್ಗೆ ಹೇಳಿದ್ನ 6 ತಿಂಗಳಾದ್ಮೇಲೆ ಬರ್ತೀರಾ ಅಂತ? ಹಾ, 6 ತಿಂಗಳ ನಂತರ ನೀನೇ ಮತ್ತೆ ಕಾಲ್ ಮಾಡ್ತೀಯ ಅಂತ ಹೇಳಿದ್ರಿ. ಆದ್ರೂ ನೀನ್ ಮಾತಾಡ್ಬೇಕು ಅನ್ಸ್ದಾಗೆಲ್ಲ ಕಾಲ್ ಮಾಡ್ತಿದ್ದೆ, ಕನೆಕ್ಟೇ ಆಗ್ತಾ ಇರ್ಲಿಲ್ಲ. ಇವತ್ ಕಾಲ್ ಸಿಕ್ ಹೌದಣ್ಣ. ಇನ್ನು 30 ಡೇ ಬಂದ್ರೆ ಅವಾಗ ಆಗುತ್ತೆ. ಇರ್ಲಿ, ಆಯ್ತು, ಒಳ್ಳೇದಾಗ್ಲಿ. ಯಾವ ಸಮಯಕ್ಕೆ ಯಾರಿಗೆ ಕರೆ ಸಿಗ್ಬೇಕು, ಯಾವ ಸಮಯಕ್ಕೆ ಯಾರ ಜೊತೆ ಮಾತಾಡಬೇಕು, ಎಲ್ಲ ಕೃಷ್ಣನಿಚ್ಛೆ. ಒಳ್ಳೇದಾಗ್ಲಿ. ಯುಗಾದಿ ಹಬ್ಬದ ಶುಭಾಶಯಗಳು. ಒಳ್ಳೇದಾಗ್ಲವ ನಿಮಗೆ. ನಿಮ್ಗೂ ಅಣ್ಣ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ತಾಯಿ. ಏನಾದ್ರೂ ಹೇಳೋದಿದ್ಯಾ? ಹೇಳೋದಲ್ಲ ಅಣ್ಣ, ಕೇಳೋದಿತ್ತು. ಕೇಳೋದು ಏನ್? ಎಲ್ಲ ಅಂದ್ರೆ ಸಂಬಂಧಗಳು ಎಲ್ಲ ಮೊದ್ಲಿನ ತರ ಆಗಿದಾವೆ, ಚೆನ್ನಾಗಿದೀವಿ, ಇಲ್ಲ ಅಂತಲ್ಲ. ಸುಮ್ನೆ ಅವಾಗ ಜಗಳಗಳು ಬರುತ್ತೆ, ಅದು ಅವತ್ತು 1 ಗಂಟೆ 2 ಗಂಟೆಗೆ ಅಷ್ಟೇ ಇರುತ್ತೆ. ಆದ್ರೆ ಇವಾಗ ಮೇನ್ ನನ್ಗ ಆಗ್ತಿರೋದು ಮಕ್ಕಳ ಬಗ್ಗೆ. ಏನೇ ಹಾಸ್ಪಿಟಲ್ ತೋರ್ಸ್ಕೋಬೇಕಾ ಅಥವಾ ಆಗುತ್ತಾ, ಅದು ಒಂದೇ ಇರೋದು. ಇವಾಗ ಸಾಲ ಇತ್ತು, ಸಾಲನು ಮಿನಿಮಮ್ 60-70% ಮುಗಿತಾ ಬಂದಿದೆ. ಇಬ್ರು ಕಷ್ಟಪಟ್ಟು ದುಡಿತಾ ಇದೀವಿ, ಎಲ್ಲಾ ಮಾಡ್ತಾ ಇದೀವಿ. ಅವಾಗ ಸಣ್ಣ ಪುಟ್ಟ ಜಗಳಗಳು ಇರುತ್ತೆ, ಎಲ್ಲ ಮುಗ್ದೋಗಿದೆ. ಆದ್ರೆ ಇದು ಒಂದು ಇವಾಗ ಮಕ್ಕಳಿಂದ ಇನ್ನು. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 10 ವರ್ಷ ಅಣ್ಣ. ಹಾಸ್ಪಿಟ್ಲಿಗೆ ಯಾವತ್ತೂ ತೋರಿಸಿಲ್ಲ? 5-6 ವರ್ಷ ತೋರಿಸ್ಮೇಲೆ ಹೈದ್ರಾಬಾದ್ ಬಂದಿದ್ದು ಅಣ್ಣ. ಒಂದ್ 4-5 ವರ್ಷ ತುಂಬಾ ತೋರ್ಸಿದ್ವಿ, IUI ಎಲ್ಲಾ ಮಾಡಿಸ್ಕೊಂಡಿದ್ವಿ. ಆದ್ರೆ ಅವಾಗ ಆಗ್ಲಿಲ್ಲ. ನೀವು ಹೇಳಿದ್ರಿ 6 ತಿಂಗಳ ಒಳಗೆ ನಿಮ್ ಮೆಲ್ಲು ತುಂಬುತ್ತೆ ಅಂತ. ಇವಾಗ ಪ್ರಾಬ್ಲಮ್, ಈಗ 4-5 ತಿಂಗಳು ಕರೆಕ್ಟ್ ಆಗಿ ಆಗಿದ್ದೀನಿ. ಆದ್ರೆ ಈ ತಿಂಗಳು 2.5 ತಿಂಗಳಾಯ್ತು, ಇನ್ನೂ ಇಲ್ಲ. ಮತ್ತೆ ನೋಡೋಣ, ಟೆಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ, ಬಟ್ ನೆಗೆಟಿವ್ ಬಂತು. ಏನ್ ಹಾಸ್ಪಿಟಲ್ ತೋರ್ಸ್ಕೋಬೇಕಾ ಅಥವಾ ಹಂಗೆ ಬಿಡ್ಬೇಕು? ಈಗ ಹಾಸ್ಪಿಟಲ್ ತೋರ್ಸಿನ ಸಾಲ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದು. ಇವಾಗ್ಲೂ ಅದೇ ಅಂದ್ರೆ ಕಷ್ಟ ಆಗುತ್ತೆ. ಈ ವಿಚಾರದಲ್ಲಿ ನಿಮ್ಮ ಗಂಡ ಅಂದ್ರೆ ಕಿರಿಕಿರಿನಾ ಅಥವಾ? ಏನು ಇಲ್ಲ ಅಣ್ಣ, ನನ್ ಮುಂದೆ ಅಂತೂ ಯಾರು ಆತರ ಮಾತಾಡಿಲ್ಲ. ಗಂಡ ಆಗ್ಲಿ ಯಾರು ಆಗ್ಲಿ, ಅತ್ತೆ ಕೂಡ, ಫ್ಯಾಮಿಲಿ ತುಂಬಾ ಜನ ಇದೀವಿ. ಬಟ್ ಯಾರು ಇದುವರೆಗೂ ಮಕ್ಕಳು ಆಗಿಲ್ಲ ಅನ್ನೋ ತರ ಯಾರು ನಂಗ್ ಮಾತಾಡಿಲ್ಲ. ಅದಂತೂ ಇಲ್ಲ, ಗಂಡನ ಕಡೆಯಿಂದ ಇಲ್ಲ, ಮನೆ ಕಡೆಯಿಂದನೂ ಇಲ್ಲ. ನಮ್ ತಾಯಿಗೆ ಅದೊಂದು ಆಸೆ. ಅವ್ರಿಗೂ ಕಿಡ್ನಿ ಪ್ರಾಬ್ಲಮ್ ಇದೆ. ಏನವ? ನಮ್ ತಾಯಿಗೆ ಅದೊಂದು ಆಸೆ, ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ. ಈಗ 6-7 ವರ್ಷದಿಂದ ಅವ್ರಿಗೆ ಡಯಾಲಿಸಿಸ್ ನಡೀತಾ ಇದೆ. ಅವ್ರಿಗೆ ಅದೊಂದು ಆಸೆ, ಎಲ್ರಿಗೂ ಆಗ್ತಾ ಇದೆ, ನಿನಗ್ ಆಗ್ತಾ ಇಲ್ಲ, ತೋರ್ಸ್ಕೊ ತೋರ್ಸ್ಕೊಂಡು ಇಲ್ಲಿ ತನಕ ಬಂದಿದ್ವಿ. ಈಗ ಮತ್ತೆ ಅದೇ ಅಂದ್ರೆ ಈಗ ಸಾಲ ತೀರ್ಸ್ಕೊಳ್ಳೋದ, ಜೀವನ ನಡೆಸೋದ, ಅಥವಾ ಹಾಸ್ಪಿಟಲ್ಗೆ ಹಾಕೋತ್ ಹೋಗೋದ ಅಂತ. ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ ನಾನು. ಕಾಲ್ಗೋಸ್ಕರ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ. ದಿನ ವಾರದಲ್ಲಿ 2 ಸೋಮವಾರ 2 ದಿವಸ ಟ್ರೈ ಮಾಡ್ತೀನಿ, ಸಿಗ್ತಾನೆ ಇರ್ಲಿಲ್ಲ.
ಹ್ಮ್ ಹಲೋ. ಇರವ. ಓಕೆ ಅಣ್ಣ. ಏನ್ ಕೆಲಸ ಮಾಡೋದು ನೀವು? ಯೂಸಂದ್ರ ಪ್ಲೇಯರ್ಸ್ ಕಂಪನಿಯಲ್ಲಿ ಮಾಡ್ತಾ ಇದೀವಿ ಅಣ್ಣ. 1 ವರ್ಷ ಆಯ್ತು ನಾವು ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಒಂದೇ ಕಂಪನಿಯಲ್ಲಿ ಮಾಡ್ತಾ ಇರೋದು. ನಿಮ್ಮ ಮನೆತನದಲ್ಲಿ ಅಥವಾ ನಿಮ್ ಗಂಡನ ಕಡೆ ಅಣ್ಣ ತಮ್ಮದಿರಿದ್ದಾರಾ? 5 ಜನ ಅವರು. ಇವ್ರಿಗೆ ಹಿಡ್ಕೊಂಡು 5 ಜನ ಅಣ್ಣ ತಮ್ಮಂದಿರು. ಇವರೇ ಚಿಕ್ಕವರು. ಬೇರೆಯವ್ರಿಗೆಲ್ಲ ಮಕ್ಕಳಾಗಿದೆ? ಆಗಿದೆ ಅಣ್ಣ. 4ನೇದವರಿಗೆ 3 ವರ್ಷಕ್ಕೆ ಆಗಿದೆ ಅಂತೆ, ಉಳಿದವರಿಗೆಲ್ಲ 1 ವರ್ಷಕ್ಕೆ ಆಗಿದೆ. ಸರಿ, ಈಗ ಈ ವಿಚಾರದಲ್ಲಿ ಆಸ್ಪತ್ರೆ ಕಡೆ ಏನು ಹೋಗಬೇಡಿ. ಓಕೆ. ಅದಕ್ಕೆ ಮತ್ತೆ ಸಾಲ ಮಾಡ್ಕೊಳ್ಳೋದು ಬೇಡ. ಅಂಡ್ ಇದು ಅಲ್ಲಿಂದ ಆಗುವಂತ ವಿಚಾರವೂ ಇದಲ್ಲ. ಓಕೆ. ಈಗ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳವ. ಈಗಲೇ ಆಗಲ್ಲ ಅಥವಾ ನನ್ನ ಬದುಕು ಹೆಂಗೆ, ಈ ಯಾವ ನಿರ್ಧಾರಕ್ಕೂ ನೀನು ಬರಬೇಡ. ಓಕೆ ಅಣ್ಣ. ಅರ್ಥ ಆಯ್ತಲ್ಲ? ಆದ್ರೆ ಆಸ್ಪತ್ರೆ ಕಡೆ ಹೋಗಿ ಇದನ್ನ ಸರಿ ಮಾಡ್ಕೊಳ್ತೀನಿ, ತಾಯಿ ಒತ್ತಾಯ ಇದೆ, ಅದೆಲ್ಲ ಬೇಡ. ನನ್ ತಲೆಯಲ್ಲಿ ಅದು ಇಲ್ಲ ಅಣ್ಣ. ಯಾಕಂದ್ರೆ ನಾನು 4-5 ವರ್ಷ ಆಸ್ಪತ್ರೆ ತಿರುಗಾಡಿದೀನಿ. ಇಲ್ಲಿ ಮಿನಿಮಮ್ ಇಲ್ಲಿಲ್ಲ ಅಂದ್ರೆ 8-10 ಹಾಸ್ಪಿಟಲ್ ಓಡಾಡಿದೀನಿ. IVF ಮಾಡಿಸ್ಕೊಂಡಿದೀನಿ. ಈಗ ನಮ್ದು ಹೆಂಗೆ ಅಂದ್ರೆ ಪ್ರಾಬ್ಲಮ್, ಈಗ ನಾನು ಏನ ಟ್ರೀಟ್ಮೆಂಟ್ ತಗೊಂಡ್ರೆ ನಾವು ಮಾಡ್ಕೊಳ್ಬೇಕು, ದುಡಿಬೇಕು ಅನ್ಬೇಕು. ಟ್ರೀಟ್ಮೆಂಟ್ ತಗೊಂಡಿದ್ದು ಯೂಸ್ ಆಗಲ್ಲ. ಆಯ್ತು, ನಾನು ಹೇಳ್ತಾ ಇದ್ದೀನಿ, ಈ ವಿಚಾರದಲ್ಲಿ ಆಸ್ಪತ್ರೆ ಕಡೆ ಹೋಗಬೇಡ. ಓಕೆ ಅಣ್ಣ. ಆದ್ರೆ ನಿನ್ನ ಬದುಕಲ್ಲಿ ಈ ಮಗು, ಈ ವಿಚಾರ, ಅದು ಎಂದಿಗೂ ನೀನು ನಿನ್ನ ಮಡ್ಲು ಖಾಲಿ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿಬೋದು. ಆದರೆ ನಿನ್ನ ಬದುಕನ್ನು ನೀನು ಪ್ರಾಶಸ್ತ್ಯವಾಗಿ ಸುಭದ್ರವಾಗಿ ಕಟ್ಟಿಕೊಳ್ಳೋದಿಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಕೊಡ್ತಾ ಇದೀವಣ್ಣ. ಅಲ್ಲಿರೋ ತನಕ ತಪ್ಪಾಯ್ತು, ಎಲ್ಲ ಆಯ್ತು. ಮಕ್ಕಳ ವಿಚಾರದಲ್ಲಿ ತೋರಿಸ್ಲಿಕ್ಕೆ ಅಥವಾ ಇಂಥ ವಿಚಾರಗಳಿಗೆ ಖರ್ಚು ಮಾಡಿ ಈಶ್ವರ ಹಣನೆಲ್ಲ ಕಳ್ಕೊಳ್ತಾ ಇದ್ದೀನಿ ಅಂದಾಗ, ಈ ಮಗು ಮತ್ತೆ ಬದುಕು ಅಂತ ಬಂದಾಗ ಬದುಕು ಯಾವಾಗಲೂ ದೊಡ್ಡ ಸ್ಥಾನದಲ್ಲಿ ನಿಲ್ಲುತ್ತೆ. ಹೌದಣ್ಣ. ಅರ್ಥ ಆಯ್ತಲ್ಲವಾ? ಈಗ ನಾಳೆ ನಿಮ್ಮ ಆರೋಗ್ಯ ಕೆಟ್ಟರೆ ತೋರಿಸ್ಕೊಳಕ್ ದುಡ್ಡು ಬೇಕಲ್ಲ. ಬೇಕು ಅಣ್ಣ. ಮೊದಲು ಮಕ್ಕಳ ಅಥವಾ ಮಗು ಅಥವಾ ನಿನ್ನ ಮಡ್ಲು ತುಂಬ ವಿಚಾರದಲ್ಲಿ ಅದಕ್ಕೆ ಯಾವ ಹೊರಗಿನ ಆಸ್ಪತ್ರೆಯ ಸಹಾಯವೂ ಇಲ್ಲದೆ ಅಥವಾ ಹೊರಗಿನ ಯಾವುದೇ ಬೆಂಬಲವೂ ಇಲ್ಲದೆ ಅದು ನಿನ್ನ ಬದುಕಲ್ಲಿ ನಡೆಯುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು. ಅರ್ಥ ಆಯ್ತಲ್ಲ? ವಿಚಿತ್ರ ಅಂದ್ರೆ ಇವತ್ತು ಯಾವುದೋ ಒಂದು ಹೆಣ್ಮಗಳು 14 ವರ್ಷ ಆದಮೇಲೆ ಮಗುವಾಗಿದ್ದೇ ಸಂತೋಷದಿಂದ ಹಂಚ್ಕೊಳ್ತಾ ಇದ್ರು. ನಾನು ಅದನ್ನ ಈಗ ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನಗೂ ಅದೇ ಇಲ್ಲ ಆಗುತ್ತೆ, ಇಲ್ಲ ಅಂತಲ್ಲ. ನಾನು ನಿನಗೆ ಅದು ಸೂಚನೆ ಕೊಡ್ತಾ ಇದ್ದೀನಿ. ಆದ್ರೆ ಇಲ್ಲಿ ಚರ್ಚೆ ಆಗ್ಬೇಕಾಗಿರೋ ವಿಚಾರ, ಬದುಕನ್ನ ಏನು ಬತ್ತಿ ಹೋಗೋ ತರ ಮಾಡ್ಕೊಂಡು ಬದುಕನ್ನ ಖಾಲಿ ಇಟ್ಕೊಂಡು ಮಗು ಪಡ್ಕೊಂಡು ಏನ್ ಮಾಡ್ಕೊಳ್ತೀಯ? ಅದು ನಿಜ. ಇಷ್ಟು ದಿನ ನಾನು ಅದು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. ಇವಾಗ ಸಾಲನೂ ಸ್ವಲ್ಪ ಮುಟ್ತಾ ಬಂದಿದೆ. 70% ಕ್ಲಿಯರ್ ಆಗಿದೆ. ಇವಾಗ ಇದ್ರ ಬಗ್ಗೆ ಆದ್ರೂ ಯೋಚನೆ ಮಾಡೋಣ ಅನ್ನೋದು. ಬೇಡ ಬೇಡ, ಮೊದಲು ಬದುಕನ್ನು ಸುಭದ್ರವಾಗಿ ಕಟ್ಕೊಳ್ಳಿ. ಮತ್ತೆ ಸ್ವಲ್ಪ ನೀನು ಆರೋಗ್ಯದ ವಿಚಾರದಲ್ಲಿ ನೀನು ತಿನ್ನೋ ಊಟ, ನೀನು ತಿನ್ನುವಂತಹ ಪ್ರತಿ ಆಹಾರವೂ ಕೂಡ ಆದಷ್ಟು ಖಾರದ ವಿಚಾರ ಅಥವಾ ಮಾಂಸಾಹಾರ ಇವುಗಳನ್ನು ಹೆಚ್ಚು ಸೇವಿಸಬೇಡ. ಮಾಂಸ ಸೇವನೆ ಮಾಡಲ್ಲ ನಾನು, ವೆಜ್. ಆಯ್ತು ಆಯ್ತು, ಆದಷ್ಟು ನೀನು ನಿನ್ನ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊ. ಈ ಕಡೆ ಒಂದ್ 2-3 ತಿಂಗಳಿಂದ BP ಲೋ ಆಗಿದೆ ಅಣ್ಣ. 60, 65, 70 ಬಂದಿದೆ. ಯಾರ ಒತ್ತಡವೂ ಇಲ್ಲ, ಯಾರಿಂದಲೂ ಮಗು ಆಗ್ಲಿಲ್ಲ ಅನ್ನೋ ವಿಚಾರವಾಗಿ ಒತ್ತಡ ಇಲ್ಲ, ಕಿರುಕುಳ ಇಲ್ಲ. ಇದು ಯಾವುದು? ಅದಕ್ಕೇನಿಲ್ಲ ಅಣ್ಣ. ಇಲ್ದಾಗ ನೀನ್ ಸ್ವಲ್ಪ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕು. ನೋಡವಾ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಆಗೋದು ಆಗದೆ ಇರೋದು ಅದು ಕೃಷ್ಣನಿಗೆ ಬಿಡೋಣ, ಭಗವಂತನಿಗೆ ಬಿಡೋಣ. ಆದ್ರೆ ಈ ಬದುಕಿದೆಯಲ್ಲ, ನಾನು ಮನೆ ಕಟ್ಟಿಸ್ಬಿಟ್ರೆ ನಾನು ಈ ಬದುಕು ಸಾರ್ಥಕ, ಮಕ್ಕಳುಟ್ಟು ಬಿಟ್ರೆ ಬದುಕು ಸಾರ್ಥಕ, ಅಥವಾ
ನಾನು ದೊಡ್ಡ ಮನುಷ್ಯನಾಗಿ ಬೆಳೆದುಬಿಟ್ರೆ, ದೊಡ್ಡ ಪದವಿಗೆ ಹೋಗ್ಬಿಟ್ರೆ ಬದುಕಿದು ಯಾವುದು ಇಲ್ಲದೆ ಹೋದ್ರೂ ಸಾರ್ಥಕವಾಗುತ್ತೆ. ನಾವು ಬದುಕೋದಷ್ಟೇ ಅಲ್ಲದೆ ನಮ್ಮ ಜೊತೆ ಇರ್ತಕ್ಕಂಥವರನ್ನು ಸಂತೋಷವಾಗಿಡುವ ಬುದ್ಧಿ ನಮಗೆ ಯಾವಾಗ ಬರುತ್ತೋ ಆಗ ಬದುಕು ಸಾರ್ಥಕ. ಹೌದಾ ಮಕ್ಳಿರೋರು ಇವತ್ತು ಫೋನ್ ಮಾಡಿ ಅಳ್ತಿದ್ದಾರೆ, ಮಕ್ಳಿಲ್ದವರು ಫೋನ್ ಮಾಡಿ ಅಳ್ತಿದ್ದಾರೆ. ಮಕ್ಳಿರೋರು ಯಾಕೆ ಅಳ್ತಿದ್ದಾರೆ ಅದು ನಿನಗೆ ಗೊತ್ತು. ಗೊತ್ತೋಣ. ಹಾಗಾಗಿ ಮಕ್ಕಳಾಗೋದು ಆಗದೆ ಇರೋರು. ನಿನ್ನೆ ಶನಿವಾರದ ಪ್ರೋಗ್ರಾಮ್ ನೋಡಿದ್ವಿ. ಇವತ್ತಿಬ್ರು ಅವರು ಬ್ಲೂಟೂತ್ ಇಟ್ಕೊಂಡು ನಾನು ಇಬ್ರು ಕೇಳ್ತಾ ಇದ್ವಿ. ಅದು ಮುಗಿದ್ಮೇಲೆ ನಾನು ಇವ್ರಿಗೆ ಕೇಳ್ದೆ ನಿಮಗ್ ಮಕ್ಳು ಬೇಕಾ ಅಂತ. ಅವ್ರು ಸುಮ್ನೆ ನಗ್ತಾ ಹೋದ್ರು ಅಷ್ಟೇ. ಬೇಕೂನು ಇಲ್ಲ ಬೇಡನೂ ಇಲ್ಲ. ಆಯ್ತು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಅದರಲ್ಲಿ ನಿರಾಸೆ ಪಡೋ ಅವಶ್ಯಕತೆ ಇಲ್ಲ. ನನ್ನ ಮಾತನ್ನ ಕೃಷ್ಣ ಸುಳ್ಳು ಮಾಡಲ್ಲ, ತುಂಬುತ್ತೆ. ಆದರೆ ನೀನು ಆರೋಗ್ಯವನ್ನು ಕೆಡಿಸ್ಕೊಂಡ್ರೆ ಅಂಥದ್ದೊಂದು ಸಮಯ ಬರುತ್ತೆ, ನೀನು ಉಳಿಬೇಕು ಇಲ್ಲ ಮಗು ಉಳಿಬೇಕು ಅನ್ನೋ ಪರಿಸ್ಥಿತಿ. ನೀನ್ ಸ್ವಲ್ಪ ಆರೋಗ್ಯ ಕಾಪಾಡ್ಕೊ. ಅದೇ ಕೆಲ್ಸನೇ ತುಂಬಾ ಸ್ವಲ್ಪ ಜಾಸ್ತಿ 8ರಿಂದ 8 ಗಂಟೆ ತನ ಇದೆ. ಏನಾದ್ರೂ ತಲೆಯಲ್ಲಿ ಬರುತ್ತೆ ಆ ತರ ಈ ತರ ಅಂತ ಇವ್ರು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ರು. ಅದಕ್ಕಾಗಿ 8ರಿಂದ 8 ತನಕ ಕೆಲಸ ಮಾಡ್ತಿದ್ದೆ. ಇವಾಗ ಒಂದ್ 4-5 ದಿವಸ ಆಯ್ತು ಸ್ವಲ್ಪ ಜಗಳ ಆದ್ಮೇಲೆ 8ರಿಂದ 6 ಗಂಟೆ ತನ ಮಾಡ್ತಾ ಇದ್ದೀನಿ ಅಷ್ಟೇ. ಪರವಾಗಿಲ್ಲ, ಬದುಕಿಗೆ ಎಷ್ಟು ಬೇಕೋ ಅಷ್ಟು ದುಡ್ಕೊಂಡ್ರು ಏನ್ ತೊಂದರೆ ಇಲ್ಲ. ಹೌದು, ಅರ್ಥ ಆಯ್ತಲ್ಲ? ಯಾವುದ್ರ ಮೇಲೂ ಅತಿ ಆಸೆ ಬೇಡ. ನಿನ್ನ ಪ್ರಾಣ, ನಿನ್ನ ಬದುಕು, ನಿನ್ನ ದೇಹ, ನಿನ್ನ ಮನಸ್ಸು ಎಲ್ಲವೂ ಸ್ವಲ್ಪ ಸುಭದ್ರವಾಗಿದ್ರೆ ಬದುಕಲ್ಲಿ ಏನ್ ಬೇಕಾದ್ರೂ ಅದ್ಭುತಗಳು ನಡೀತವೆ. ಆ ನಂಬಿಕೆ ಮೇಲೆ ಇದೀವಿ ಅಣ್ಣ. ಎಲ್ಲರನ್ನೂ ಬಿಟ್ಕೊಂಡು ಖಂಡಿತ ದೂರ ಬಂದು ನಾನು ಹೇಳೋದು, ಮೊದಲು ನಿಮ್ಮ ಪತಿಯೊಂದಿಗೆ, ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರಬೇಕು. ಅದೇ ಸ್ವಲ್ಪ ಕಷ್ಟ. ಈ ಕಷ್ಟ ಅಂತಲ್ಲ ಅಣ್ಣ, ಮಾತಿ ಅಂದ್ರೆ ನಮ್ಮಿಬ್ಬರು ಜಗಳಕ್ಕಿಂತ ಬೇರೆಯವ್ರ ಟಾಪಿಕ್ ಇಟ್ಕೊಂಡ್ ಜಗಳ ಆಡೋದೇ ಜಾಸ್ತಿ ಆಗಿದೆ ಅಣ್ಣ. ಮನೆಯಲ್ಲಿ ಅದೇ ಬೇಡ, ಅದೊಂಥರ ದೊಡ್ಡ ದೆವ್ವ. ಅದು ಬೇರೆಯವ್ರ ಅಂದ್ರೆ ಇದೆ ನಮ್ಮ ಅಣ್ಣ ತಮ್ಮಂದಿರು. ಹೇಳ್ತಾ ಇದ್ದೀನಿ, ನಿಮ್ಮ ವಿಚಾರಕ್ಕೆ ನೀವು ಜಗಳ ಆಡಿದ್ರೆ ಅದಕ್ಕೊಂದು ಅರ್ಥ ಇದೆ. ಹೊರಗಿನ ವಿಚಾರಗಳು ನಿಮ್ಮಲ್ಲಿ, ಹೊರಗಿನ ವಿಚಾರದ ಬಗ್ಗೆ ನಿಮ್ಗೆ ಒಂದೇ ಅಭಿಪ್ರಾಯ ಇರಬೇಕು, ಇಬ್ಬರದು ಸೇರಿ. ನಿಮ್ಮ ವಿಚಾರಗಳಲ್ಲಿ ನಿಮಗೆ ಬೇರೆ ಬೇರೆ ಇರಲಿ, ಆದ್ರೆ ಹೊರಗಿನ ವಿಚಾರಗಳ ಬಗ್ಗೆ, ಹೊರಗಿನ ವ್ಯಕ್ತಿಗಳ ಬಗ್ಗೆ, ಹೊರಗಿನ ಘಟನೆಗಳ ಬಗ್ಗೆ ನಿಮಗೆ ಒಂದೇ ಅಭಿಪ್ರಾಯ ಇದ್ರೆ ನೀವು ದಂಪತಿ. ಹೊರಗಿನ ಘಟನೆ ಬಗ್ಗೆ ನಿಮಗೆ ಬೇರೆ ಬೇರೆ ಅಭಿಪ್ರಾಯ ಇದೆ ಅಂದ್ರೆ ನೀವು ಹೇಗೆ ದಂಪತಿ ಆಗ್ತೀರಾ? ಅದು ಹೇಗಾಗ್ತದೆ ಅಂದ್ರೆ ಇವ್ರ ಮಾತ್ ಕೇಳಿದ್ರೆ ಅಣ್ಣ ತಮ್ಮಂದ್ರು ಅಥವಾ ತವ್ರ ಮನೆ ದೂರ ಮಾಡ್ಕೋಬೇಕು, ತವ್ರ ಮನೆಗೆ ಹಿಡ್ಕೊಂಡು ಹೋಗ್ಬೇಕಾದ್ರೆ ಇವ್ರನ್ನ ದೂರ ಮಾಡ್ಕೋಬೇಕು. ಯಾಕಂದ್ರೆ ಹಿಂದೆ ಜಗಳ ಅವಾಗ ನನ್ ಪ್ರಾಬ್ಲಮ್ ಆಗಿದೆ ಅಂದಲ್ಲ, ಅವಾಗ ಅವ್ರದ್ದು ಎಲ್ಲರನ್ನು ಎದುರು ಹಾಕೊಂಡು ಇವ್ರ ಜೊತೆ ಬಂದಿದ್ ನಾನು. ನನ್ ಗಂಡನೇ ನನಗ್ ಬೇಕು ಅಂತ ಬಂದಿದ್ದು. ಸರಿ, ಅದರಂತೆ ಅವರು ಗೌರವಾನ್ವಿತವಾಗಿ ನಿಯತ್ತಾಗಿ ಇದ್ದಾರೆ. ಕೆಲವು ವಿಚಾರ ಆ ಕಡೆ ಈ ಕಡೆ ಆಗ್ತಾವವ್ವ. ಅದಕ್ಕೆ ನೀವು ಪರಸ್ಪರ ವೈರಿಗಳಂತೆ ಬದುಕಬಾರದು. ನಿಮ್ಮಲ್ಲಿ ಹೊಂದಾಣಿಕೆಯ ಗುಣ ಹೆಚ್ಚಾದಷ್ಟು ನಿಮ್ಮ ದೇಹ, ನಿಮ್ಮ ಬದುಕು, ನಿಮ್ಮ ಸಂಸಾರ ಎಲ್ಲವೂ ಅದೃಷ್ಟದ ಸಂಕೇತವಾಗಿ ಬದಲಾಗುತ್ತೆ. ದರಿದ್ರತನ ಅಂದ್ರೆ ಹಣ ಇಲ್ಲದೆ ಇರೋದು ಅಂತ ಅಲ್ಲ, ಹೊಂದಾಣಿಕೆ ಇಲ್ಲದೆ ಇರೋದು ಎಲ್ಲದಕ್ಕಿಂತ ದೊಡ್ಡ ದರಿದ್ರತನ. ಅದು ಹೌದು, ಆಡ್ತೀವಿ ಜಗಳ ಅಂತ, ಅದು ಆಡ್ತೀವಿ ಅರ್ಧ ತಾಸು ಅಂತ. ಜಗಳ ಆಡದವ್ರು ಯಾರು ಇಲ್ಲ. ಆದ್ರೆ ಅಂತಿಮವಾಗಿ ಇಂಥ ಪ್ರಮುಖವಾದ ವಿಚಾರಗಳು ಬಂದಾಗ ನಾವು ಮನುಷ್ಯತ್ವವನ್ನ ಬಿಟ್ಕೊಡ್ಬಾರ್ದು. ಈಗ ಆಸ್ತಿ ವಿಚಾರ, ಅದು ಇದು ಬೇರೆ ಬೇರೆ ಏನೇನೋ ಇದೆಯಲ್ಲ, ಮೊದಲು ನೀವು ಗಟ್ಟಿತನವಾಗಿ ಹಣದ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಮೊದಲು ನೀವು ಸುಭದ್ರವಾಗಿ, ಆಮೇಲೆ ಹೊರಗಡೆಯವರೊಂದಿಗೆ ಸೆಣಸಬಹುದು. ನನ್ನ ರಾಜ್ಯದಲ್ಲಿ ನನ್ನ ಸುತ್ತ ಕೂತಿರೋ ಮಂತ್ರಿಗಳೇ ನನಗೆ ಯೋಗ್ಯರಾಗಿಲ್ಲ ಅಂದಾಗ ಹೊರಗಿನ ರಾಜ್ಯದ ಜೊತೆ ಏನ್ ಜಗಳ ಆಡೋದು? ಮೊದಲು ನನ್ನೊಳಗಿರೋರನ್ನ ನಾನು ಸರಿ ಮಾಡ್ಕೊಳ್ಬೇಕಲ್ಲ. ಅದು ನಿಜಾಣ. ಇಲ್ಲಿ ಬಂದ್ಮೇಲೆ ನಾವು ಇನ್ನ ದುಡ್ಡು ಬರೀ ದುಡಿತಾ ಇದೀವಿ ಅಷ್ಟೇ. ಆದ್ರೆ ಅಲ್ಲಿ ಯಾರ್ಯಾರು ಮಾತಾಡ್ತಾ ಇರ್ಲಿಲ್ಲ ಅಲ್ಲ, ಅವರೇ ಕಾಲ್ ಮಾಡಿ ಮಾತಾಡೋ ತರ ಆಗಿದೆ ಇದಾರಣ ಇವಾಗ. ಇನ್ನೂ ಒಳ್ಳೇದಾಗುತ್ತೆ. ಆದ್ರೆ ಇಲ್ಲಿ ಸ್ವಲ್ಪ ಈ ಮಗುವಿನ ವಿಚಾರದಲ್ಲಿ ಮತ್ತೆ ನಿಮ್ಮ ನಡುವೆ ನಡೆಯುವ ಜಗಳದ ವಿಚಾರದಲ್ಲಿ ಮೌನಕ್ಕೆ ಶರಣಾಗುವುದನ್ನು ಕಲ್ತ್ಕೊಳ್ಳಿ. ನಾನು ಗೆಲ್ಲಬೇಕು, ನನ್ನದು ಗೆಲ್ಲಬೇಕು, ಸತ್ಯ ಗೆಲ್ಲುತ್ತೆ. ನೀವು ಸಪೋರ್ಟ್ ಮಾಡದೆ ಹೋದ್ರು ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ. ಅರ್ಥ ಆಯ್ತಲ್ಲ? ನಿಮ್ಮ ನಡುವೆ ಮೌನಕ್ಕೆ ಹೆಚ್ಚು ಜಾಗ ಸಿಗಬೇಕು, ನಗುವಿಗೆ ಹೆಚ್ಚು ಜಾಗ ಸಿಗಬೇಕು. ಪರಸ್ಪರ ಒಬ್ರಿಗೊಬ್ರು
ಏನು ಮಗು ಆದರೂ ಆಗದೆ ಹೋದ್ರು, ಆಸ್ತಿ ಬಂದರು ಆಸ್ತಿ ಬರದೆ ಹೋದ್ರು, ಯಾವಾಗ ಬದುಕು ಅಂತ್ಯವಾಗುತ್ತೋ ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಅಣ್ಣ. ಇಂಥ ಸತ್ಯ ನಮ್ಮ ಕಣ್ಣು ಮುಂದಿರಬೇಕಾದ್ರೆ ಪ್ರತಿದಿನ 5 ವರ್ಷಕ್ಕೆ ಹಿಂಗೆ ಮನೆ ಕಟ್ಟಬೇಕು, 5 ವರ್ಷದಲ್ಲಿ ಇಂಥದ್ದು ನಾಡಿಬೇಕು, ಇಂಥದ್ದು ಮಾಡಬೇಕು, ಮಗಳು ಮದುವೆ ಮಾಡಬೇಕು, ಏನೇನೋ ಕನಸು ಕಟ್ಕೊಂಡಿದ್ದವರೆಲ್ಲ ಬೆಳಿಗ್ಗೆ ಶವವಾಗಿ ಸ್ಮಶಾನದ ಕಡೆ ಹೋಗ್ತಲೇ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರು ನಾವು ಮತ್ತೇನೋ ಜಗಳ ಮಾಡ್ಕೊಂಡು ಕೂತಿದ್ದೀವಿ. ಸಾಯ್ತಾ ಇರೋರನ್ನು ನೋಡ್ತಾ ಇದ್ದೀವಿ, ಆದರೂ ನಾವು ನಮಗೆ ಸಾವೇ ಇಲ್ಲ ಅಂದ್ಕೊಳ್ಳೋ ಥರ ಜಗಳ ಮಾಡ್ಕೊಂಡು ಕೂತಿದ್ದೀವಿ. ಹೌದಾ? ಮೊದಲು ಹೊರಗಿನವ್ರ ವಿಚಾರವನ್ನು ಮನೆಯಲ್ಲಿ, ಅದು ನಿಮ್ಮ ಹತ್ರಕ್ಕೆ ಬಂದಾಗ ನೀವು ನಿರ್ಧಾರ ಮಾಡಿರಂತೆ, ಆಮೇಲೆ ಮಾತಾಡಿರೋಂತೆ. ಏನೂ ಇಲ್ದಾಗ ಸುಮ್ಮನೆ ಮೊದಲು ಮನೆಗೆ ಕೆಲಸದಿಂದ ಬಂದ್ರೆ ನಗನಗ್ತಾ ಮೊದಲು ಜೀವಿಸೋದನ್ನು ಕಲ್ತ್ಕೊಳ್ಳಿ. ಇವತ್ತು ಅವ್ರು ಫೋನ್ ಮಾಡಿದ್ರು, ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು, ಬೇಡ. ಅವ್ರ ಮನೆಗೆ ನೀವಿಲ್ದೆ ಹೋದ್ರು ಬದುಕೋದು ಗೊತ್ತು, ಗೊತ್ತು. ಗಂಡದ ಮನೆಗೂ ನೀವಿಲ್ದೆ ಹೋದ್ರು ಬದುಕೋದು ಗೊತ್ತು. ಹೌದು. ಅಯ್ಯೋ ಅವ್ರನ್ನ ದೂರ ಮಾಡ್ಕೊಳ್ಳೋಕೆ ಯಾರು ನಿಮ್ಮವರು? ದೂರ ಮಾಡ್ಕೊಳ್ಳೋಕೆ ಯಾರನ್ನ ಕರ್ಕೊಂಡು ಬಂದಿದ್ರಿ ಬರಬೇಕಾದ್ರೆ? ನೀವು ಚೆನ್ನಾಗಿದ್ರೆ ಎಲ್ಲವೂ ಫೋನ್ ಆ ಕಡೆಯಿಂದಲೇ ಬರ್ತವೆ, ಹೌದಲ್ಲ? ಹೌದಣ್ಣ. ನೀವು ಆರೋಗ್ಯಯುತವಾಗಿ ಕಾಪಾಡ್ಕೊಳ್ಳಿ. ಅಣ್ಣನ್ನ ಮಾತು ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ಮಡಲು ತುಂಬುತ್ತೆ. ನಾನು ಮತ್ತೆ ಅದನ್ನೇ ಸ್ಪಷ್ಟವಾಗಿ ಉಚ್ಚಾರ ಮಾಡಿ ಹೇಳ್ತಾ ಇದ್ದೀನಿ. ಹೌದಣ್ಣ. ಅದೇ ನೀವು ನಾನ್ ಪದೇ ಅದನ್ನ ನೆನ್ಪಾದಾಗ ಅದು ಕೇಳ್ತಾ ಇರ್ತೀನಿ ಅಣ್ಣ. ನೀವ್ ಅದು ಒಂದ್ ಮಾತು ಹೇಳಿದ್ರೆ ನಿನ್ ಮಡಲ್ ಖಾಲಿ ಇರಲ್ಲ ಅಂತ ಅದನ್ನ ಕೇಳ್ತೀನಿ, ಸುಮ್ನೆ ಆಗ್ತೀನಿ. ಆಯ್ತು, ಈ ಸರಿ ಪ್ರಾಬ್ಲಮ್ ಚೆನ್ನಾಗ್ ಆಗ್ತಿದ್ದೆ, ಈ ಸರಿ ಆಗ್ಲಿಲ್ಲ, ನೋಡೋಣ ಇದೊಂದು ಆಗ್ಬಹುದೇನೋ ಅಂತ ಟ್ರಸ್ಟ್ ಮಾಡ್ಕೋಬಾರ್ದು ಅಂತ ತಂದಿವಿ, ಇಟ್ಟಿದ್ದೆ 2 ದಿವಸ. ಹೋಗ್ಲಿ ಬಿಡು, ಪಾಸಿಟಿವ್ ಇದ್ರೆ ಖುಷಿ ಆಗುತ್ತೆ, ನೆಗೆಟಿವ್ ಇದ್ರೆ ಅದೇ ಬೇಜಾರಾಗುತ್ತೆ, ಹಂಗಂತ ಬಿಟ್ಬಿಟ್ಟಿದ್ದೆ. ಮತ್ತೆ ಹೋಗ್ಲಿ ಬಿಡು ನೋಡೋಣ ಟೆಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ನೆಗೆಟಿವ್ ಇತ್ತು, ಸ್ವಲ್ಪ ಬೇಜಾರಾಯ್ತು. ಇವಾಗಿಲ್ಲ ಅಂದ್ರೆ ಇನ್ನೊಂದ್ 6 ತಿಂಗಳು ಹೋಗುತ್ತೆ ಅಂತ ಸುಮ್ನೆ ಆದೆ. ನಾನು ಹೇಳ್ತಾ ಇದ್ದೀನಿ, ನಾನು ನಿನಗೆ 14 ವರ್ಷದ ಉದಾಹರಣೆ ಯಾಕೆ ಕೊಟ್ಟೆ ಅಂದ್ರೆ ನೀನು ಸ್ವಲ್ಪ ಕಾಯ್ಬೇಕಾಗುತ್ತೆ. ಸ್ವಲ್ಪ ಮೊದಲು ಬದುಕನ್ನ ಗಟ್ಟಿಯಾಗಿ ಕಟ್ಕೊಳ್ಳಿ, ಅರ್ಥ ಆಯ್ತಲ್ವಾ? ನೀನು ಮತ್ತೆ ಫೋನ್ ಮಾಡ್ತೀಯ, ನಿನ್ನ ಬಾಯಿಂದಲೇ ಒಳ್ಳೆ ಸುದ್ದಿಯನ್ನು ನಾನೇ ಕೇಳ್ತೀನಿ. ನಿನಗೆ ಒಳ್ಳೇದಾಗಲಿ. ಅಣ್ಣ ಮಾತಾಡ್ತೀರಾ ಅವ್ರ ಜೊತೆ? ಪರವಾಗಿಲ್ಲವ, ತೊಂದರೆ ಇಲ್ಲ, ಇನ್ನೊಮ್ಮೆ ಮಾತಾಡ್ತೀನಿ. ನೀವು ಚೆನ್ನಾಗಿರ್ಬೇಕು, ಒಳ್ಳೇದಾಗಲ್ವಾ? ಕೇಳದೆ ಅಂತ ಹೇಳಿ, ಅಮ್ಮನನ್ನ ಕೇಳದೆ ಅಂತ ಹೇಳಿ. ಸರಿ ತಾಯಿ, ಆಯ್ತು. ಅವ್ವ ಕೇಳ್ತಾ ಇದ್ದಾರೆ, ನಿಮ್ಮ ಮಾತು ಅವ್ರಿಗೆ ಕೇಳಿಸಿರುತ್ತೆ. ಒಳ್ಳೇದಾಗ್ಲಿ ತಾಯಿ. ಕೃಷ್ಣ, ಒಳ್ಳೇದಾಗ್ಲಿ. ಕೃಷ್ಣ, ಮಾತು ಉಳಿಸಪ್ಪ. ಪಾಪ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಈ ವಿಚಾರದಲ್ಲಿ ಕಿರುಕುಳ, ಎಷ್ಟು ದೊಡ್ಡ ನೋವು ಅನುಭವಿಸಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಈಕೆ ಗೊತ್ತಿಲ್ದಂಗೆ ಇನ್ನೊಂದು ಮದುವೆ ಆಗಿರೋದು. ಯಾಕಾದ್ರಿ? ನಮ್ಮ ವಂಶ ಬೆಳಿಬೇಕು, ನಿನಗಂತೂ ಮಕ್ಕಳು ಆಗೋ ಯೋಗ ಇಲ್ಲ, ನಾನು ಅದಕ್ಕೆ ಇನ್ನೊಬ್ಳು ಮದುವೆ ಆದೆ ಎಂತ ದೊಡ್ಡ ದೊಡ್ಡ ಬಾಣ ಎದೆಗೆ ನಾಟಬೇಕು, ಸಾಯ್ಬೇಕು ಅಂತ ಮಾತುಗಳು. ಗೊತ್ತಿಲ್ಲ ಪಾಪ ಪೂರ್ವ ಕರ್ಮಗಳು ಏನೇನಿರ್ತಾವು. ಆದರೆ ನಮ್ಮ ಪ್ರಾರ್ಥನೆಗೊಂದು ಶಕ್ತಿ ಇರುತ್ತೆ, ನಾವು ಅದನ್ನಂತೂ ಮಾಡಬಹುದು. ಒಳ್ಳೇದಾಗಲಿ ತಾಯಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ.